ಟೈಲರಿಂಗ್ ಕಲತ್ಮೇಲೆ ಅದೆಲ್ಲ ಮಿಸ್ ಮಾಡ್ಕೊಂಡಿನಿ ಭಾಳ ನಾನು. ಕಲೆಗೆ ಅಷ್ಟು ಬೆಲೆ ಇಲ್ಲ, ಯಾಕಂದ್ರೆ ನಾವು ಎಷ್ಟು ಕಷ್ಟಪಟ್ಟು ಹೆಣದ್ರೂ ಅದಕ್ಕೆ. ನಮ್ಮ ಕಸಿನ್ ಸಿಸ್ಟರ್ದು ಎಲ್ಲ ಕಲ್ಕೊಂಡಿರೋರು ಫಸ್ಟನವರು, ನನಗಿಂತ ಒಂದು 10 ವರ್ಷ ದೊಡ್ಡವ್ರದಾರು. ಅವ್ರ ಕಡೆ ಎಲ್ಲ ಹೋಗೋಣ, ನಂಗೆ ಕಲಿಸೋಣ ಹ್ಞೂ ಅಂತಿದ್ರು. ಕಲಿಯಕ್ಕೆ ಹೋಗೋಣ. ಇಂಥವೆಲ್ಲ ನಾನು ಕೆಲವೊಂದು ಇವ್ನು ಹೊಳ್ಳಿ ವಾಪಸ್ ಮಾಡೋಕೆ ಆಗಂಗಿಲ್ಲ, ಅಂಥವೆಲ್ಲ ಇಟ್ಕೊಂಡ್ಬಿಟ್ಟಿನಿ ನಾನು. ಅವೆಲ್ಲ ಯಾರು ಕಲಿಸ್ತಾರೆ ಅಲ್ಲಿ ಹೋಗಿ ಊಟ ನೀರು ಎಲ್ಲ ಬಿಟ್ಟು ಒಂದು ಅದೇನೋ ಒಂಥರ ಮೇಟಿ ದರ್ಬಿ ಮೇಲೆ ಮಾಡಿರುವಂಥದ್ದು, ಸಣ್ಣ ಮೇಟಿ ದರ್ಬಿ ಮೇಲೆ ಸೇಮ್ ಪೇಂಟ್ ಮಾಡಿದಂಗೆ ಆಗೈತಿ. ಯಾರು ಕಲಿಸ್ತಾರಂದ್ರೆ ಸಾಕಷ್ಟು ಖುಷಿ ನಮಗೆ. ಏನು ಊಟ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಕಜಿನ್ ಸಿಸ್ಟರ್ನ ಮನ್ಯಾಗ ಕಲಿಸ್ಲಿಲ್ಲ ನಮಗೆ. ಒಂದು ಸೈಡ್ ದೊಡ್ಡ ಏನೋ ನವಿಲ್ ಇರ್ತಾವಲ್ಲ, ಜೋಡಿ ನವಿಲ ಕೆಳಗೆ ಆ ಥರ ಹಾಕಿ ನೀವು ನೋಡ್ರಿ. ಸೆಂಟರ್ನು ಜೋಡಿ ನವಿಲ್ದವು ಒಂದು. ನಂಗೆ ಆಮೇಲೆ ಬ್ಲ್ಯಾಕ್ ಬದಲಿ ಯಾವ್ದಾರ ಒಂದು ಸ್ವಲ್ಪ ಡಾರ್ಕ್ ಪಿಂಕ್ ಅಥವಾ ಏನೋ ಹಾಕ್ಬೇಕಾಗಿತ್ತು ಅನಿಸ್ತು ಆಮೇಲೆ ನಂಗೆ. ಇದೆಲ್ಲ ನೋಡಕ್ಕೆ ಎಷ್ಟು ಖುಷಿ ಆಕತಿ, ಅವೆಲ್ಲ ಎಷ್ಟು ಕಷ್ಟಪಟ್ಟಿವಿಲ್ಲ ಅಂಥೇಳಿ. ಆಮೇಲೆ ಇದೊಂದು ಶಾಲ್, ಇದು ಹೊತ್ಗಳು ಶಾಲ್. ಇದು ತಂದಿರುವಂಥ ಕ್ರೋಶಾ ವೈರ್ ಬ್ಯಾಗ್ ಎಲ್ಲ ಹೆಣಿತಿದ್ವಿಲ್ಲ ನಾವು, ಬಾಸ್ಕೆಟ್ ಅಂತ ಹೇಳಿ ಇಂಥವು ಬಾಂಟ್ ಮಾಡಿದ್ದು ತೋರಿಸ್ತೀನಿ ನಿಮಗೆ. ಇದೊಂದು ಪೇಂಟಿಂಗ್ ಐತಿ ಸದ್ಯಕ್ಕೆ ನನ್ನ ಕಡೆ. ಮೊದಲು ಮಾಡಿದ್ದು ನಮಗೆ ಮೀನು ತಿಂದ್ರೆ ಆ ಥರ ಈ ಚಿಯಾ ಸೀಡ್ಸ್ ತಿನ್ನೋದ್ರಿಂದ ಸಿಗ್ತದೆ ನಮ್ಮ ಬಾಡಿಗೆ. ಒಮೆಗಾ 3 ಫ್ಯಾಟಿ ಅಂತೂ ಫುಲ್ ರಿಚ್ ಆಗಿರ್ತದೆ ಇದ್ರಾಗ ಅಂತ ಕೌದಿ. ಅವಾಗಿನ ಕಾಲದ ಕೌದಿ, ನಿಮಗೆ ಅವ್ನು ನೋಡಕ್ಕೂ ಸಿಗಂಗಿಲ್ಲ. ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮದಿರಿ ಅನ್ಕೊಂಡಿನಿ. ಇವತ್ತ ಏನು ಸ್ಪೆಷಲ್ಪ್ಪ ಅಂದ್ರೆ 20 ವರ್ಷದ ಹಿಂದೆ ಹೋಗುನು. ಈಗ ಟೈಲರಿಂಗ್ ಕಲಿಯೋಕ್ಕಿಂತ ಮುಂಚೆ ನಾ ಏನೇನೆಲ್ಲ ಏನು ಬಟ್ಟೆ ಮ್ಯಾಗೆಲ್ಲ ಏನೇನು ವರ್ಕ್ ಮಾಡ್ತಿದ್ನಿ. ಆಮೇಲೆ ವಾಲ್ ಮೇಲೆಲ್ಲ ನಾವು ಡೆಕೋರೇಷನ್ ಮಾಡೋಕ್ಕೆಲ್ಲ ಕೈಯಿಂದನ ಕ್ರಾಫ್ಟ್ ಮಾಡ್ತೀವಲ್ಲ, ಅವೆಲ್ಲ ಏನೇನು ಮಾಡ್ತಿದ್ನಿ ಅನ್ನೋದೆಲ್ಲರೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತು. ಅವಾಗೆಲ್ಲ ಎಷ್ಟು ಕಷ್ಟಪಟ್ಟು ಕಲ್ತೀನಿ. ಆಮೇಲೆ ಅವಾಗ ಯೂಟ್ಯೂಬ್ ಇರಲಿಲ್ಲ, ಫೋನ್ ಇರಲಿಲ್ಲ. ಇವಾಗಂತೂ ಭಾಳ ಈಸಿ ಐತಿ ಎಲ್ಲರಿಗೂ, ಬರೀ ನೋಡಿನ ಕಲ್ತ್ಕೋಬೋದು ನೀವು. ಅಷ್ಟು ಫೆಸಿಲಿಟಿ ಐತಿ ಈಗ. ಅವಾಗೆಲ್ಲ ನಮ್ಗೆ ಎಷ್ಟು ಕಷ್ಟಪಟ್ಟು ಕಲ್ತೀವಿ ಅನ್ನೋದು ನಿಮ್ಮ ಜೊತೆ ಎಕ್ಸ್ಪೀರಿಯನ್ಸ್ ಹಂಚ್ಕೋತೀನಿ ಇವತ್ತು ನಾನು. ಅಷ್ಟು ಈಜಿ ಇರಲಿಲ್ಲ ಅವಾಗ ಕಲಿಯೋದು 20 ವರ್ಷದ ಹಿಂದೆ. ನಾನು ಟೈಲರಿಂಗ್ ಕಲಿತನ 20 ವರ್ಷ ಆಯ್ತು. ಅದಕ್ಕಿಂತ ಹಿಂದಿದು 20 ವರ್ಷದ ಹಿಂದಿನ ನಾವೇನೇನೆಲ್ಲ ಮಾಡಿಟ್ಕೊಂಡಿನಿ. ಕೆಲವೊಂದು ಅದ್ರಾಗ ಕೆಲವೊಂದೆಲ್ಲ ಕೊಟ್ಬಿಟ್ಟಿನಿ. ನನಗೆ ಏನೇನು ಇಷ್ಟ ಅವನ್ನೆಲ್ಲ ಇಟ್ಕೊಂಡಿನಿ. ಅವನ್ನೆಲ್ಲರೂ ನಿಮ್ಮ ಜೊತೆ ಶೇರ್ ಮಾಡ್ತಾನು. ಈ ಹೆಣಿಕೆ ನೋಡಿದ್ರೆ ಅದನ್ನು ಕಲಿಯಬೇಕು ಅನ್ನೋಂಥದ್ದು ಅವಾಗ ಅಷ್ಟು ಇದು ಬರ್ತಿತ್ತು, ಒಂಥರ ಉತ್ಸಾಹ ಬರ್ತಿತ್ತು. ಟೈಲರಿಂಗ್ ಕಲಿತ್ಮೇಲೆ ಅದೆಲ್ಲ ಮಿಸ್ ಮಾಡ್ಕೊಂಡಿನಿ ಭಾಳ ನಾನು. ಯಾಕಂದ್ರೆ ಅಷ್ಟು ಆ ಕಲೆಗೆ ಅಷ್ಟು ಬೆಲೆ ಇಲ್ಲ. ಯಾಕಂದ್ರೆ ನಾವು ಎಷ್ಟು ಕಷ್ಟಪಟ್ಟು ಹೆಣದ್ರೂ ಅದಕ್ಕೆ ಕಡಿಮೆ ಬೆಲೆನ ಮಾಡ್ತಿದ್ರು. ಅದಕ್ಕಿಂತ ಟೈಲರಿಂಗ್ ಬೆಸ್ಟ್ ಅಂತ ಹೇಳಿ ಅವಾಗ ಆಯ್ಕೆ ಮಾಡ್ಕೊಂಡಿದ್ದು ನಾನು. ವಾಪಸ್ ಆ ಕಡೆ ತಿರುಗಿ ನೋಡಲೇ ಇಲ್ಲ. ಟೈಲರಿಂಗ್ ಕಲಿತ್ಮೇಲೆ ಹೆಂಗಾಕತ್ತಂದ್ರೆ ಬೇರೆ ಏನೂ ಮಾಡೋಕೆ ನಮ್ಗೆ ಟೈಮ ಸಿಗಂಗಿಲ್ಲ. ಹಾಗಾಗಿ ಏನೇನೆಲ್ಲ ನಾನು ಮಾಡಿ ಇಟ್ಕೊಂಡಿದ್ದು ನನ್ನ ಕಡೆ ನಾವು ಅದನ್ನೆಲ್ಲ ತೋರಿಸ್ತೀನಿ ಇವತ್ತು ನಿಮಗೆ. ಹಂಗೆ ಒಂದು ಹೆಲ್ತ್ ಡ್ರಿಂಕ್ಸ್ ತೋರಿಸ್ತೀನಿ. ಏನು ಮೋಷನ್ ಕ್ಲೀನ್ ಹಾಕಿರಂಗಿಲ್ಲ, ಈ ಹೀಟ್, ಈ ಸಮ್ಮರೆಲ್ಲ ಹೀಟ್ ಐತಲ್ಲ ಈಗ, ಅದಕ್ಕೊಂದು ಡ್ರಿಂಕ್ನು ತೋರಿಸ್ನು. ಅದ್ರ ಜೊತೆಗೆ ನಾನು ಎಲ್ಲ ಏನೇನು ಇಟ್ಕೊಂಡಿನಿ ಅವನ್ನೆಲ್ಲನೂ ಮೆಮ್ರಿ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ನಾವೆಲ್ಲ ಅವಾಗ ಕಲಿಬೇಕಾದ್ರೆ ಎಷ್ಟು ಕಷ್ಟಪಟ್ಟಿವಿ ಅಂದ್ರೆ, ನಮ್ಮ ಕಸಿನ್ ಸಿಸ್ಟರ್ದು ಎಲ್ಲ ಕಲ್ಕೊಂಡಿರೋರು ಫಸ್ಟನವರು, ನನಗಿಂತ ಒಂದು 10 ವರ್ಷ ದೊಡ್ಡವ್ರದಾರು. ಅವ್ರ ಕಡೆ ಎಲ್ಲ ಹೋಗೋಣ, ನಂಗೆ ಕಲಿಸೋಣ ಹ್ಞೂ ಅಂತಿದ್ರು. ಕಲಿಯಕ್ಕೆ ಹೋಗೋಣ, ಅದನ್ನು ಅವ್ರು ಮಾಡೋದು ಬಿಟ್ಟು ಕೂತ್ಬಿಡ್ತಿದ್ರು, ಕಲಿಸ್ತಿರ್ಲಿಲ್ಲ. ಅವೆಲ್ಲ ಯಾರು ಕಲಿಸ್ತಾರೆ ಅಲ್ಲಿ ಹೋಗಿ ಊಟ ನೀರು ಎಲ್ಲ ಬಿಟ್ಟು ಒಂದು ಸಂಚಾನ ಅದನ್ನು ಹೋಗಿ ಕಲ್ತ್ಕೊಂಡ ಬರ್ತಿದ್ವಿ. ಯಾರು ಕಲಿಸ್ತಾರಂದ್ರೆ ಸಾಕಷ್ಟು ಖುಷಿ ನಮಗೆ. ಏನು ಊಟ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಕಜಿನ್ ಸಿಸ್ಟರ್ನ ಮನ್ಯಾಗ ಕಲಿಸ್ಲಿಲ್ಲ ನಮಗೆ. ಅವಾಗ ಅಷ್ಟೆಲ್ಲ ಕಷ್ಟಪಟ್ಟು ಕಲ್ತೀವಿ. ಕಲಿಬೇಕನ್ನೋ ಛಲ ಬರ್ಬೇಕು ನಮಗೆ. ಅವ್ರು ಮಾಡಿದ್ದು ಒಂದು ಒಳ್ಳೇದನ. ಅವ್ರು ಕಲಿಸಿಲ್ಲ ಅಂದಾಗ ನಾ ಬೇರೆ ಕಡೆ ಆದರೂ ಹಠ ತೊಟ್ಟು ಕಲ್ತೀನಿ ಅನ್ನೋದೊಂದು ಖುಷಿ. ಅದಕ್ಕೆ ಇವತ್ತು ಅವೆಲ್ಲ ತೋರಿಸ್ತೀನಿ ನಿಮಗೆ. ಹೊಸದಾಗಿ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇಷ್ಟ ಆದ್ರೆ ಗೊತ್ತೈತೆ ಒಂದು ಲೈಕ್ ಮಾಡಿದ್ರು ಮತ್ತೆ ಮರಿಬೇಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾ ಯಾವುದೇ ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮ್ಗೆ ಬರ್ತೈತಿ. ಹಂಗೆ ಇಷ್ಟ ಆದ್ರೆ ಗೊತ್ತೈತೆ ಒಂದು ಲೈಕ್ ಮಾಡಿರಿ. ನಿಮ್ಮ ಅನುಭವನೂ ನನ್ನ ಜೊತೆ ಹಂಚ್ಕೊರಿ. ನೀವು ಯಾವ್ಯಾವೆಲ್ಲ ಈ ಹೆಣಿಕೆ ವರ್ಕ್ ಎಲ್ಲ ಮಾಡ್ತೀರಿ, ಕ್ಲಾತ್ ವರ್ಕ್ ಎಲ್ಲ, ಅವೆಲ್ಲ ನನ್ನ ಜೊತೆ ಶೇರ್ ಮಾಡ್ಕೊರಿ. ಬರ್ರಿ ಸ್ಟಾರ್ಟ್ ಮಾಡೋನು. ಯಾವ್ಯಾವೆಲ್ಲ ನನ್ನ ಕಡೆ ಎಲ್ಲ ತೋರಿಸ್ತೀನಿ ನಿಮ್ಗೆ. ಬರ್ರಿ ಹೋಗೋಣ. ಒಂದು ಬ್ಯಾಗ್ ಫುಲ್ ತುಂಬಿಟ್ಕೊಂಡಿನಿ. ಬಾರಿಗೆ ನೋಡೋಣ. ಈಗ ಓಪನ್ ಮಾಡಿ ಎಲ್ಲ ಕೆಳಗೆ ಫಸ್ಟ್ ಇಟ್ಕೊಂಡ್ಬಿಡೋನು. ಬ್ಯಾಗ್ ಏನೈತಲ್ಲ, ಇದು ಬ್ಯಾಗ್ ನಮ್ಮ ಸಿಸ್ಟರ್ ಮಾಡಿ ಇದು ಸ್ಟಿಚ್ ಮಾಡಿ ಕೊಟ್ಟಿರೋದು. ಇದು ಬ್ಯಾಗ್ ಕಲೆಕ್ಷನ್ ಬೇಕಂದ್ರೆ ಹೇಳ್ರಿ, ನಾನು ಅದಕ್ಕಾಗಿ ಒಂದು ಸಪ್ರೇಟ್ ವಿಡಿಯೋ ಮಾಡ್ತಾನು. ಯಾಕಂದ್ರೆ ಯಾವ ಬ್ಯಾಗ್ ನೋಡಿದ್ರು ನಮ್ಮ ಸಿಸ್ಟರ ಎಲ್ಲನೂ ಸ್ಟಿಚ್ ಮಾಡಿ ಇಟ್ಕೊಂಡಾಳಕ್ಕಿ ಒಂದೊಂದು.
ನಿಮಗೆ ನೆಕ್ಸ್ಟ್ ಬ್ಯಾಗ್ ಕಲೆಕ್ಷನ್ ಬೇಕಂದ್ರೆ ಹೇಳ್ರಿ, ನನಗೂ ಈಗ ಒಂದು ಸ್ವಲ್ಪ ಟೈಮ್ ಐತಿ, ನಿಮ್ಗೆ ತೋರಿಸ್ತೀನಿ ವಿಡಿಯೋ ಮಾಡಿ. ಮೊದಲೆಲ್ಲನೂ ತೆಗೆದಿಟ್ಕೊಂಡು 1 by 1 ಇವೆಲ್ಲ ಎಷ್ಟು ಖುಷಿ ಆಕತಿ ಅಂದ್ರೆ ನನಗೆ ತೋರ್ಸಾಕ. ಎಲ್ಲ ನಾವ ಮಾಡಿಟ್ಕೊಂಡಿರೋದು, ನಮಗೇನು ಬೇಕೆಲ್ಲ ನಾವು ಮಾಡಿಟ್ಕೊಂಡು ಬಳಸಿದ್ರೆ ಎಷ್ಟು ಖುಷಿ ಇರ್ತೈತಿ. ಇನ್ನೊಂದು ರೊಕ್ಕ ಕೊಟ್ಟು ಕೊಂಡ್ಕೊಂಡೋಕ್ಕಿಂತ ನಾವ ಮಾಡಿ ನಾವ ಬಳಸ್ತೀವಲ್ಲ ಅಷ್ಟು ಖುಷಿ ಇರ್ತೈತಿ ನಮಗೆ. ಈಗ 1 by 1 ತೋರಿಸ್ತೀನಿ ನಿಮಗೆ. ಮೊದಲಿಗೆನ ಈ ದಿಂಬು ಕವರ್ ನೋಡೋಣ. ಇದು ರಿಮ್ಜಿಮ್ ವರ್ಕ್. ಇದು ಈ ಥರ ಅವಾಗೆಲ್ಲ ದಿಂಬ ಸಣ್ಣ ಇರ್ತಿದ್ದು, ಈಗೆಲ್ಲ ದಿಂಬು ದೊಡ್ಡ ಬಂದಾವಲ್ಲ, ಹಾಗಾಗಿ ಒಂದು ತೆಗೆದಿಟ್ಕೊಂಡಿನಿ ನಿಮ್ಮ ಮೆಮ್ರಿಗಷ್ಟೇ. ನೋಡ್ರಿ ಎಷ್ಟು ಚಂದ ಐತಿ. ಅವರ ವೈಟ್ ಮೇಲೆ ಮಾಡೀನಿ, ವರ್ಕ್ ಮಸ್ತ್ ಆಗೈತದು. ಇವಾಗ ಇದೊಂದು ಚೀಲ ತೋರಿಸ್ತೀನಿ ನಿಮ್ಗೆ. ಇದು ಸಿಂಧಿ ಟಾಕಿ ವರ್ಕ್. ಇದೊಂಥರ ಕಸೂತಿ ಥರ. ಇದಂತೂ ಭಾಳ ಫೇವ್ರೇಟ್ ನನಗಿದು. ಈ ಡಿಸೈನ್ ಭಾಳ ಫೇವ್ರೇಟ್ ನನಗೆ. ಸೇಮ್ ಪೇಂಟ್ ಮಾಡಿರೋ ಥರ, ಕಸೂತಿ ಮಾಡಿರೋ ಥರ ಕಾಣಿಸ್ತದು. ಇದೊಂದು ಕವರ್ನ ಗುಡ್ ಲಕ್ ಅಂತ ಹೇಳಿ ಮಾಡಿರೋದು. ಇದು ರಿಮ್ಜಿಮ್ ವರ್ಕ್. ಇದು ಕಮಲ್ ವರ್ಕ್. ಇದು ಚೀಲನ ಈ ಥರ ನಾನು ಯಾವಾಗೆಲ್ಲ ಚೀಲ ಹಾಳಾಗಿರ್ತಾವ ಒಂದೊಂದು ತೊಗೊಂಡು ಬಳಸ್ತೇನೆ ನಾನು. ಇವಾಗ ಆಲ್ರೆಡಿ 2 ಬಳಸೋದಾವ ಈಗ ಮನ್ಯಾಗ. ಇದು ಕಮಲ್ ವರ್ಕನ. ಇದು ವೈಟ್ ಒಳಗೆ ಮಾಡಿದ್ದು, ಗ್ರೀನ್ ಒಳಗೆ ವೈಟ್ ಮಾಡಿದ್ದು. ಅವಾಗೆಲ್ಲ ಜಾಸ್ತಿ ಡಾರ್ಕ್ ಬಟ್ಟೆ ಮೇಲೆ ವೈಟ್ ಇದನ್ನ ಹಾಕೋದು ಹೆಚ್ಚಿತ್ತು ಅವಾಗ. ಇದು ಒಂದು ಗಂಟೆನಕಿ ಚೀಲ. ಇದು ಗಂಟೆನಕಿ ಅಂತೀವಿ ಇದಕ್ಕೆ. ಇವು ಜೋಡಿ ಬರ್ಡ್ಸ್ ಅದಾವು, ಒಂದು ಕಡೆ ಫ್ಲವರ್ ಪಾರ್ಟ್ ಅದಾವು. ಈ ಥರ ಮಾಡಿರೋದು ಇದಕ್ಕೆ ನೋಡ್ರಿ ಎಷ್ಟು ಚಂದ ಕಾಣಿಸ್ತೈತಿ. ಕೈಯಾಗ ಹಿಡ್ದಾಗ ಅಷ್ಟು ಖುಷಿ ಅನಿಸ್ತದೆ ನಮಗೆ. ಇದು ನೋಡ್ರಿ, ಇದು ಸಿಂಧಿ ಟಾಕಿ ವರ್ಕ್. ಇದು ನೋಡ್ರಿ ಎಷ್ಟು ನೀಟ್ ಕಾಣಿಸ್ತೈತಿ. ಇದು ಬರ್ಡ್ಸ್ ಕತೆ ಐತಿ ಏನೋ ಡಿಸೈನ ಒಂದು ಕಡೆ. ಇವನ್ನೆಲ್ಲನೂ ಸ್ಟಿಚ್ ಮಾಡಿ ಹೊಲಿದಿಟ್ಕೊಂಡಿರುವಂಥವು ಇವು. ಇದೇನೈತಿ ನೈವೇದ್ಯ ಮೇಲೆ ಮುಚ್ಚಾಕ ಟವಲ್. ಇದು ಈ ಸ್ಟೂಲ್ ಎಲ್ಲ ಬರ್ತಾವಲ್ಲ, ಸ್ಟೂಲಿಗೆ ಉಲ್ಟಾ ಸುತ್ತೆ ಮಾಡಿರುವಂಥದ್ದು. ಅದು ಸ್ಟೂಲ್ ಉಲ್ಟಾ ಇಟ್ಟು ಸುತ್ತಿ ಮಾಡಿರುವಂಥದ್ದು. ಇದು ನನ್ನ ಮಗನ ಡೆಲಿವರಿ ಒಳಗೆ ಬಂದಾಗ ಮಾಡಿರೋದು. ಇದು ಅವೆಲ್ಲ ಮೆಮ್ರೀಸ್ ಬರತ್ತಾವ ನಂಗೆ ಈಗ ಹಿಂದಿನ. ಇದು ನೋಡ್ರಿ, ಇದು ಮ್ಯಾಟಿ ದರ್ಬಿ ಅಂತ ಹೇಳಿ ಅದ್ರಂದ ದಾರ ತೆಗೆದ ಅದನ್ನ ಅದ್ರೊಳಗನ ಮತ್ತು ಅದ ದಾರ ತಗೊಂಡು ಇದನ್ನ ಹೆಣಿಬೇಕು ಅಂಥದ್ದು. ಇದು ಬೇರೆ ಕಲರ್ ಮಾಡಿದ್ರೆ ಇನ್ನೂ ಚಂದ ಅನಿಸ್ತತಿ, ವೈಟ್ ಅದು ಮಾಡಿದ್ರೆ. ಇದು ಟೇಬಲ್ ಕ್ಲಾತ್. ಇದು ಸಿಂಧಿ ಟಾಕಿದ್ದು. ಇವು ಫೇವ್ರೇಟ್ ಭಾಳ ನನಗಿಂತವು. ಇದು ಯಾರು ಕೇಳಿದ್ರು ಕೊಟ್ಟಿಲ್ಲ ನಾನು, ಸಾಕಷ್ಟು ಕೊಟ್ಟುಬಿಟ್ಟಿನಿ. ಎಲ್ಲ ಮಾಡಿಟ್ಕೊಂಡಿದ್ದು ಕಮಲ್ ವರ್ಕಿನೂ ಇದ್ದು, ಗಂಟೆನ ಕಿವಿದ್ದು ಎಲ್ಲನೂ ಕೊಟ್ಟಿನಿ. ಇಂಥವೆಲ್ಲ ನಾನು ಕೆಲವೊಂದು ಇವ್ನು ಹೊಳ್ಳಿ ವಾಪಸ್ ಮಾಡೋಕ್ಕಾಗಂಗಿಲ್ಲ, ಅಂಥವೆಲ್ಲ ಇಟ್ಕೊಂಡ್ಬಿಟ್ಟಿನಿ ನಾನು. ಇದು ನೋಡ್ರಿ ಎಷ್ಟು ಚಂದ ಐತಿ ಡಿಸೈನ. ಇದೆಷ್ಟು ಕಷ್ಟಪಟ್ಟು ಕಲ್ತೀವಿ. ಇದನ್ನ ಯಾರು ಕಲಿಸ್ತಿರ್ಲಿಲ್ಲ ನಮಗೆ. ಇದನ್ನ ಕಲಿಬೇಕಾದ್ರೆ ಭಾಳ ಕಷ್ಟಪಟ್ಟು ಕಲ್ತೀವಿ ನಾವು. ನೆಕ್ಸ್ಟ್ ಇದು ಒಂದು ಟವಲ್. ಇದು ಫಸ್ಟ್ ಫ್ಲವರ್ ಪ್ಲೇಟ್ ಒಳಗೆಲ್ಲ ಫ್ಲವರ್ ಮಾಡಿ ಇಟ್ಕೊಂಡು ಆಮೇಲೆ ಟವಲ್ ಜೋಡಿಸೋದು. ಇದೊಂದು ಸಣ್ಣ ಟವಲ್ಲ, ಇನ್ನೊಂದು ದೊಡ್ಡದೈತಿ, ಆಮೇಲೆ ತೋರಿಸ್ತಾನೆ ನಿಮಗೆ. ಇದು ನೈವೇದ್ಯ ಮುಚ್ಚುವಂಥದ್ದು ಟವೆಲ್ಲ. ಕಮಲ್ ಹೂ. ಇದು ಮೊಗ್ಗಿದಿದು ಥರ ಮೊಗ್ಗಿ ಕಾಣಿಸ್ತತಿ, ಭಾಳ ಹೆವಿ ಇರ್ತತಿ ಕೈ ಒಳಗೆ. ಇದು ಒಂದು ಚೀಲ. ಸಣ್ಣ ಮೆಂಟಿ ದರಿ ಬರ್ತಿತ್ತು ಅವಾಗ, ಅದ್ರ ಮ್ಯಾಗ ಹೆಣೆದಿರುವಂಥದ್ದು. ಇಷ್ಟು ಸಣ್ಣ ಇವಾಗ ಹೆಣ್ಯಾಕಾಗೋದಿಲ್ಲ, ಅಷ್ಟು ಸಣ್ಣ ಐತಿದು ಡಿಸೈನ. ನೋಡ್ರಿ ಎಷ್ಟು ಚಂದ ಐತಿ. ಇಂಥವೆಲ್ಲ ಅವಾಗ ಬುತ್ತಿ ಎಲ್ಲ ತರಾಕ ನಮ್ಮ ಮನ್ಯಾಗ ಯೂಸ್ ಮಾಡ್ತಿದ್ರು. ನಮ್ಮಪ್ಪ ಎಲ್ಲ ಬುತ್ತಿ ಹಿಡ್ಕೊಂಡ್ ಬರ್ತಿದ್ರು ಇಂಥ ಚೀಲದಾಗ. ಆಮೇಲೆ ಇದು ಕರ್ಟನ್. ಇದು ಬಾಗಲ್ದು ದೊಡ್ಡದ್ದು. ಡಿಸೈನ್ ಮಾತ್ರ ಮಸ್ತ್ ಐತಿ. ಒಂದು ಸೈಡ್ ಈ ಥರ ಸಣ್ಣ ಹಾಕಿನಿ, ಒಂದು ಸೈಡ್ ದೊಡ್ಡ ಏನು ನವಿಲ್ ಇರ್ತಾವಲ್ಲ, ಜೋಡಿ ನವಿಲ ಕೆಳಗೆ ಆ ಥರ ಹಾಕಿನಿ. ನೀವು ನೋಡ್ರಿ ಸೆಂಟರ್ನು ಜೋಡಿ ನವಿಲ್ದವು. ಇದೊಂದು ಭಾರಿ ಏನು ಬ್ಯೂಟಿಫುಲ್ ಡಿಸೈನ್. ಇದು ಭಾಳ ಅಂದ್ರೆ ಭಾಳ ಖುಷಿ ಆಕತಿ ಇದು ನೋಡಾಕ. ನೋಡ್ರಿ ಎಷ್ಟು ಚಂದ ಐತಿ ನೋಡ್ರಿ. ಮ್ಯಾಲೊಂಥರ ಡಿಸೈನ್ ಹಾಕಿನಿ, ಕೆಳಗೊಂಥರ ಡಿಸೈನ್ ಹಾಕಿನಿ. ಇವೆಲ್ಲ ಪೂಜೆ ಮಾಡಿದಾಗ ಹಾಕಿದ್ರೆ ಮಸ್ತ್ ಅಂದ್ರೆ ಮಸ್ತ್ ದೇವ್ರ ಪೂಜೆ ಭಾಳ ಚಂದ ಕಾಣಿಸ್ತತಿ. ಏನು ಡೆಕೋರೇಷನ್ ಮಾಡೋದು ಬೇಕಾಗಿಲ್ಲ. ನೆಕ್ಸ್ಟ್ ಇದು ಲೇಸ್ ವರ್ಕ್. ಇದನ್ನ ಸ್ವಲ್ಪ ಲೇಸ್ ಹಚ್ಚಿ ಹಂಗೆ ನಾರ್ಮಲ್ ಆಗಿ ಮಾಡ್ತಾರಲ್ಲ, ಅವೆಲ್ಲ ಏನೇನು ಬರ್ತಾವೆ ಎಲ್ಲನೂ ಟ್ರೆಂಡ್ ಏನೇನು ಇರ್ತೈತೆ ಎಲ್ಲನೂ ಕಲ್ಕೊಳ್ದ ಆ ಥರ. ಎಲ್ಲರೂ ಏನಾರು ನೋಡಿದ್ರೆ ಸಾಕು ಅದನ್ನ ಯಾವಾಗ ಕಲಿಬೇಕು ಅನ್ನೋಂಥದ್ದೊಂದು ಹಠ ಇರ್ತಿತ್ತು. ಇದು ಭಾಳ ಫೇವ್ರೇಟ್ ನನಗೆ. ನನ್ನ ಮಗನ ಡೆಲಿವರಿ ಆದಾಗ ತೊಗೊಂಬಂದಿರೋಂಥ ದುಬಟ್ಟಿದು. ಅದೇನೋ ಒಂಥರ ಮೇಟಿ ದರ್ಬಿ ಮೇಲೆ ಮಾಡಿರುವಂಥದ್ದು. ಸಣ್ಣ ಮೇಟಿ ದರ್ಬಿ ಮೇಲೆ
ಸೇಮ್ ಪೇಂಟ್ ಮಾಡಿದಂಗೆ ಆಗೈತಿ. ಅಷ್ಟು ಫೇವ್ರೇಟ್ ನಂಗೆ ಇದು ಡಿಸೈನ. ಇದನ್ನು ನಾನು ಫೋಟೋದೆಲ್ಲ ಅದನ್ನು ಟ್ರೆಸ್ ಮಾಡ್ಕೊಂಡು ಫೋಟೋದಾಗ ಹೆಂಗೆ ಸೇಮ್ ಹಂಗನ ಕಲರ್ ಮಾಡಿದ್ನಿ ಎಲ್ಲ ನಾನು. ಹೆಣದಾರ ಅನ್ಸಂಗೆ ಇಲ್ಲಿ ನಿಮ್ಗೆ ಆ ಥರ ಡಿಸೈನ್ ಮಾಡಿದ್ನಿ ನಾನು. ನೋಡ್ರಿ ಇದು ಎಷ್ಟು ಚಂದ ಐತಿ. ಅದು ಅದೇನು ಕಾರ್ನರ್ಗೆ ಬಳ್ಳಿ ಹಾಕಿನ್ಲೆ ಅದು ಮಾತ್ರ ಮಸ್ತ್ ಐತಿ. ನೆಕ್ಸ್ಟ್ ಕರ್ಟನ್ ತೋರಿಸ್ತೀನಿ ದೊಡ್ಡದು ಇನ್ನೊಂದು. ಇದು ರಿಮ್ಜಿಮ್ ವರ್ಕಿನ ಕರ್ಟನ್. ಇದು ಏನು ಲೈಟ್ ಕಲರ್ ಬಟ್ಟೆ ಒಳಗೆ ಮಾಡೋದು ಇದನ್ನ ಈ ವರ್ಕ್. ಹಾಗಾಗಿ ಇದು ಬ್ಲ್ಯಾಕ್ ಹಾಕಬಾರ್ದಾಗಿತ್ತು ಅನಿಸ್ತು ನಂಗೆ. ಆಮೇಲೆ ಬ್ಲ್ಯಾಕ್ ಬದಲು ಯಾವ್ದಾರ ಒಂದು ಸ್ವಲ್ಪ ಡಾರ್ಕ್ ಪಿಂಕ್ ಅಥವಾ ಏನೋ ಹಾಕ್ಬೇಕಾಗಿತ್ತು ಅನಿಸ್ತು ಆಮೇಲೆ ನಂಗೆ. ಆದರೂ ನೋಡಕ್ಕೆ ಮಾತ್ರ ಡಿಸೈನ್ ಮಸ್ತ್ ಐತಿ. ಇನ್ನೂ ಎದ್ದು ಬರ್ತಿತ್ತು ಪಿಂಕ್ ಅದು ಹಾಕಿದ್ರೆ, ಯಾವ್ದಾರ ಬ್ಲೂ ಹಾಕಿದ್ರೆ ಅನಿಸ್ತಿತ್ತು. ಆ ಕಲಿಯುವಾಗ ಏನೂ ಗೊತ್ತಾಗಂಗಿಲ್ಲ ಯಾವುದು ಕಾಂಬಿನೇಷನ್ ಮಾಡಬೇಕು ಏನು ಒಂದೆಲ್ಲ ಮಾಡಿದಾಗನ ಗೊತ್ತಾಕೈತಿ. ಇದು ಬಟ್ಟೆ ಉಳಿದಿತ್ತು, ಚೂಡಿ ಡ್ರೆಸ್ ಹೊಲಿದ್ದು. ಅದ್ರೊಳಗನ ಕಮಾನ್ ಪಡದೆ ಅಂತ ಹೇಳಿ ಮಾಡಿದ್ದಿದ್ದು, ಸುಮ್ಮನೆ ಕಲ್ಕೊಳಕ್ಕೆ ಮಾಡಿದ್ದದು. ಇವನ್ನೆಲ್ಲ ಹಾಕಕ್ಕೆ ಹೋಗಂಗಿಲ್ಲ, ಅಂದ್ರೆ ತೆಗಿಯಾಕೂ ಹೋಗಂಗಿಲ್ಲ, ಅಷ್ಟು ಫೇವ್ರೇಟ್ ಇರ್ತಾವಲ್ಲ. ಇದು ಗಂಟೆನಿಕ್ಕಿದೊಂದು. ಇದು ಕರ್ಟನನ. ಇದು ಸ್ವಂತ ನಾನಾಗಿನ ಕೃಷ್ಣನ್ ದೊಡ್ಡ ಪೋಸ್ಟರ್ ಬರ್ತದಲ್ಲ, ದೊಡ್ಡ ಪೋಸ್ಟರ್ ತಂದು ನಾನ ಟ್ರೇಸ್ ಮಾಡಿ ಡಿಸೈನ್ ಮಾಡಿರುವಂಥದ್ದು. ಇದು ನಾನ ಕ್ರಿಯೇಟ್ ಮಾಡಿರುವಂಥದ್ದು. ಇದನ್ನು ಇದೆಲ್ಲ ನೋಡಕ್ಕೆ ಎಷ್ಟು ಖುಷಿ ಆಕತಿ, ಅವೆಲ್ಲ ಎಷ್ಟು ಕಷ್ಟಪಟ್ಟಿವಿಲ್ಲ ಅಂಥೇಳಿ. ನೋಡ್ರಿ ಎಷ್ಟು ಚಂದ ಐತಿ. ಮ್ಯಾಲೂ ಕಾರ್ನರ್ಗೂ ಬರ್ತೈತಿ, ಕೆಳಗೂ ಬರ್ತೈತಿ. ಆಲ್ರೆಡಿ ಯೂಸ್ ಮಾಡಿನ ಇದನ್ನ ಅವಾಗೆಲ್ಲ ಪೂಜೆಗೆಲ್ಲ ಹಾಕಿ. ಇದೊಂದು ಈಗ ರೀಸೆಂಟಾಗೆ ನಮ್ಮ ಸಿಸ್ಟರ್ ಮಾಡಿಕೊಟ್ಟಿದ್ಲು ಇದನ್ನು. ನಂಗೆ ಇನ್ನೊಂದು ಮಾಡಿಕೊಡು ಅಂತ ಅದನ್ನು ಮಾಡಿಕೊಟ್ಟಿದ್ಲು. ಎಷ್ಟು ಚಂದ ಐತಿ ನೋಡ್ರಿ. ಇದು ಸೇಮ್ ಹೂವಿನ ಬುಟ್ಟಿ ಆಗೈತಿ. ಆಮೇಲೆ ಇದೊಂದು ಶಾಲ್, ಇದು ಹೊತ್ಕೊಳ್ಳು ಶಾಲ್. ಇದು ಫ್ಲವರ್ ಎಲ್ಲ ಮಾಡಿ ಜೋಡಿಸಿದ್ದು. ಇದು ಫಸ್ಟ್ ಒಂದು ವೈಟ್ ತೋರಿಸಿನ್ಲೆ ನಿಮಗೆ. ಇದ ಕಾಂಬಿನೇಷನ್ ಒಳಗೆ ಸಣ್ಣ ಟವೆಲ್ ತೋರಿಸಿನ್ಲೆ ಅಂಥದನ್ನ. ಇದು ಈ ಮದುವೆಗೆಲ್ಲ ಹೋದಾಗೆಲ್ಲ ಹೊತ್ಕೋತಾರಲ್ಲ ಅಂಥ ಶಾಲ್ ಇದು. ನೋಡಿದ್ರಲ್ಲ ಎಲ್ಲ ಹೆಂಗದಾವ ನಮ್ಮ ಕ್ರಾಪ್ ಅಂತೇಳಿ. ಈಗ ಇನ್ನೊಂದು ನಿಮಗೆ ಇನ್ನೊಂದೆರಡು ಇವ್ದಾವ ಕವರ್, ದಿಂಬ್ ಕವರ ತೋರಿಸ್ತೀನಿ. ಇದು ನೋಡ್ರಿ ರಿಮ್ಜಿಮ್ ವರ್ಕಿಂದ. ಇದೆಲ್ಲ ಕಲರ್ ಎಲ್ಲ ಶೇಡ್ ಆಗೈತೆ ಸ್ವಲ್ಪದ್ದು ವೈಟ್ ಒಳಗೆ. ಆಮೇಲೆ ತೆಗೆದಿಟ್ಟಿಟ್ಟು ಏನಾಕಾವು ಶೇಡ್ ಆಗಿಬಿಡ್ತಾವು. ಈಗೆಲ್ಲ ದಿಂಬು ದೊಡ್ಡ ದೊಡ್ಡ ಬರ್ತಾವಲ್ಲ, ಹಂಗಾಗಿ ಅದೇ ಥರ ಸೈಜ್ ದಿಂಬು ಮಾಡ್ಬೇಕಾಕತಿ ಬೇಕಂದ್ರೆ. ನೋಡಿ ಇವು 4 ಅದಾವು, ಇನ್ನೊಂದು 5 ತೋರಿಸ್ತೀನಿ ನಿಮಗೆ. ನೋಡ್ರಿ ಎಷ್ಟು ಮಸ್ತ್ ಕಾಣಿಸ್ತಾವಲ್ಲ ನೋಡಕ್ಕೆ. ಪೇಂಟ್ ಮಾಡಿದ ತನಕ ಕಾಣಿಸ್ತಾವು. ಎಲ್ಲ ಹೆಣಕಿ ವರ್ಕ್ ಅವು, ರಿಮ್ಜಿಮ್ ವರ್ಕ. ಇದೊಂದು ರೀಲ್ ದಾರದ್ಲೆ ಮಾಡಿರುವಂಥ ವರ್ಕ್. ಇದು ಜಿಂಕಿ ಮಲ್ಕೊಂಡವಲ್ಲ, ಇದು ಹಳೇದದು. ಅದು ಹೆಣಕಿ ಚಂದ ಐತೆ ಇಟ್ಕೊಂಡಿನಿ. ಆಮೇಲೆ ನಾ ಬರುವಾಗ ತಂದಿರುವಂಥ ಕ್ರೋಶಾ ವೈರ್ ಬ್ಯಾಗ್ ಎಲ್ಲ ಹೆಣಿತಿದ್ವಿಲ್ಲ ನಾವು, ಬಾಸ್ಕೆಟ್ ಅಂಥೇಳಿ. ಇಂಥವು ಭಾಳಷ್ಟು ಹೆಣಿತಿದ್ವಿ. ಈ ಸದ್ಯಕ್ಕೆ ನನ್ನ ಕಡೆ ಇರೋದಿದೆ ಒಂದು ಬ್ಯಾಗ. ಇದನ್ನೊಂದು ತೋರ್ಸಾಕತ್ತೀನಿ ನಿಮಗೆ, ಮೆಮ್ರಿಗೆ ಇಟ್ಕೊಂಡಿನ. ಇದನ್ನು ಬರುವಾಗ ನಾನು ಹೆಣದ್ ತೊಗೊಂಬಂದಿರೋದು. ಇದು ಅವಾಗೆಲ್ಲ ಬಾಸ್ಕೆಟ್ನ ಜಾಸ್ತಿ ಇದ್ದೀವಿ, ಬ್ಯಾಗ್ ಅದು ಇದ್ದಿದ್ದಿಲ್ಲ ಅವಾಗ. ಹಂಗೆ ವಾಲ್ ಮೇಲೆ ಪೇಂಟ್ ಮಾಡಿದ್ದು ತೋರಿಸ್ತೀನಿ ನಿಮಗೆ. ಇದೊಂದು ಪೇಂಟಿಂಗ್ ಐತಿ ಸದ್ಯಕ್ಕೆ ನನ್ನ ಕಡೆ, ಮೊದಲು ಮಾಡಿದ್ದು ಇದೆಲ್ಲ. ಇದೊಂದು ಸಿಂಧಿ ಟಾಕಿ ವರ್ಕನ್ನ ಇದು ಈ ಥರ ಪೋಸ್ಟರ್ ಮಾಡಿ ಹಾಕ್ಸಿದ್ನಿ. ಇದನ್ನು ಐಡಿಯಾ ಮಾಡಿ ನಾನು. ಎಷ್ಟು ಚೆಂದಾಗೈತೆ ನೋಡ್ರಿ ಇದು. ಆಮೇಲೆ ಇಂಥ ವಾಲ್ ಯಾವುದಿದು ಕ್ರೋಶಾ ವೈರ್ಲೆ ಮಾಡಿದ್ದು. ಆಮೇಲೆ ಉಲ್ಲನ್ಲೆ ಈ ಥರ ಬಾಗಲ್ ಕರ್ಟನ್ ಎಲ್ಲ ಮಾಡೋದು, ಇವೆಲ್ಲ ನಮ್ಮ ಸಿಸ್ಟರ್ ಮಾಡಿಕೊಟ್ಟಾಳ ರೀಸೆಂಟ. ಇದು ನಾನು ಮಾಡಿರೋದು. ಇದು ಪೇಸ್ಟ್ ಇರ್ತದಲ್ಲ, ಪೇಸ್ಟ್ ಎಲ್ಲ ಕಟ್ ಮಾಡಿ ಈ ಥರ ಫ್ಲವರ್ ಮಾಡಿರೋದು. ಇದು ಕೋಲ್ಗೇಟ್ ಪೇಸ್ಟ್ ಇರುತ್ತಲ್ಲ, ಅದು ಉಲ್ಟಾ ಮಾಡಿ ಡಿಸೈನ್ ಕಟ್ಟೆಲ್ಲ ಮಾಡಿರೋದು. ಈ ಥರ ಕೀ ಬೆಂಚ್ ಅದೆಲ್ಲ ಮಾಡ್ತಿದ್ವಿ. ಇದೊಂದು 5 ಹಳಿದು ತೋರಿಸಿದ್ ನಿಮಗೆ. ನೋಡಿದ್ರಲ್ಲ ಎಷ್ಟೆಲ್ಲ ಅದಾವ ನನ್ನ ಕಡೆ ಇರುವಂಥವು ಅಂಥೇಳಿ. ಭಾಳಷ್ಟು ಅಂದ್ರೆ ಭಾಳಷ್ಟು ಕೊಟ್ಬಿಟ್ಟಿನ. ಈಗ ಎಲ್ಲ ಇಟ್ಕೊಳ್ಳೋದು ಮೇಂಟೆನೆನ್ಸ್ ಮಾಡೋದು ಆಗಂಗಿಲ್ಲ ಅಂತೇಳಿ ಕೆಲವೊಂದೆಲ್ಲ ಎಕ್ಸ್ಟ್ರಾ ಇದ್ದಿದ್ದೆಲ್ಲ ಕೊಟ್ಬಿಟ್ಟಿನಿ. ಭಾಳ ಅಂದ್ರೆ ಭಾಳ ನಂಗೆ ಫೇವ್ರೇಟ್. ಈಗ ಇರುವೆಲ್ಲ ಫೇವ್ರೇಟ್ ನನಗೆ. ನಿಮಗೆ ಇಷ್ಟ ಆಗೈತೆ ಅಂದ್ಕೊಂಡಿನಿ ಏನೇನೆಲ್ಲ ಇಟ್ಕೊಂಡಿನ ಅಂಥೇಳಿ. ನನಗೂ ಒಂಚೂರು ಈಗ ಬಿಡು ಐತಲ್ಲ, ಈಗ ರೆಸ್ಟಿನ ಟೈಮ್ ಐತಿ. ಹಂಗಾಗಿ ಇಂಥವೆಲ್ಲ ನಾನು ಏನಾರು ವಿಡಿಯೋ ಮಾಡಿ ತೋರಿಸ್ತೀನಿ. ಒಳ್ಳೆ ಕಂಟೆಂಟ್ ಕೊಡಕ್ಕೆ ಇಷ್ಟಪಡ್ತೀನಿ ನಾನು ನಿಮಗೆ, ಯಾಕಂದ್ರೆ ಒಂದು ಮೋಟಿವೇಶನ್ ಆಗಿರ್ತದೆ ಹೆಣ್ಮಕ್ಳಿಗೆ. ನೆಕ್ಸ್ಟ್ ನಿಮ್ಗೆ ಈಗ ಹೆಲ್ದಿ ಡ್ರಿಂಕ್ ತೋರಿಸ್ತೀನಿ. ಭಾಳ ಅಂದ್ರೆ ಭಾಳ ಬಾಡಿ ತಂಪಾಗಿರ್ತೈತಿ ಬ್ಯಾಸಿಗೆಗೆ. ಬರ್ರಿ ಅದನ್ನು ನೋಡೋಣ. ಸಮ್ಮರ್ ಸೀಸನ್ ಇರಲಿ ಯಾವುದೇ ಸೀಸನ್ ಇರಲಿ ಆಲ್ ಟೈಮ್ ಫೇವ್ರೇಟ್ ಇದ್ದ ಡ್ರಿಂಕ್
ಇದು ಪ್ರತಿ ಡೈಜೆಷನ್ಗೆ ಭಾಳ ಹೆಲ್ಪ್ ಮಾಡ್ತತಿ. ಹಂಗೆ ಬಾಡಿ ಕೋಲ್ಡ್ ಆಗಿಡಾಕು ಭಾಳ ಹೆಲ್ಪ್ ಮಾಡ್ತತಿ. ಮೋಷನ್ ಕ್ಲಿಯರ್ ಮಾಡೋಕ್ಕೂ ಹೆಲ್ಪ್ ಮಾಡ್ತತಿ. ಆದಷ್ಟು ಬ್ಯಾಸ್ಗಿ ಟೈಮ್ದಾಗಂತೂ ಲಿಕ್ವಿಡ್ ಜಾಸ್ತಿ ಕುಡಿಬೇಕು ನಾವು. ಸಪ್ಪಂದು ಮೊಸರು ತೊಗೋರಿ, ಫ್ರೆಶ್ ಮೊಸರು ತೊಗೊಂಡು ಈ ಥರ ವಿಸ್ಕ್ ಮಾಡ್ಕೋಬೇಕು. ಫಸ್ಟ್ 1-2 ಸ್ಪೂನ್ ಮೊಸರು ತೊಗೊಂಡ್ರೆ ಸಾಕು ಒಬ್ಬರಿಗೆ, ಜಾಸ್ತಿನೇ ಆಗುತ್ತೆ ಇದು. ಇಷ್ಟು ತೊಗೊಂಡು ನೀವು ಫ್ರಿಜ್ನ ಮೊಸರು ಅಥವಾ ಈ ಹುಳಿ ಮೊಸರೆಲ್ಲ ಬಳಸಕ್ಕೆ ಹೋಗ್ಬೇಡ್ರಿ ಈ ಸಮ್ಮರ್ ಟೈಮ್ಗೆ. ಆದಷ್ಟು ಫ್ರೆಶ್ ಮೊಸರನ್ನ ಇರಲಿ. ಇದು ಫ್ರೆಶ್ ಮೊಸರು ಬಳಸೋದ್ರಿಂದ ಭಾಳ ಹೆಲ್ತಿಗೆ ಭಾಳ ಒಳ್ಳೇದಿರ್ತೈತಿ. ಆಮೇಲೆ ಕೋಲ್ಡ್ ಬಳಸೋದ್ರಿಂದ ನಮ್ಮ ಡೈಜೆಷನ್ ಪ್ರಾಬ್ಲಮ್ ಆಕತಿ. ಒಂದು ನಾರ್ಮಲ್ ಕೋಲ್ಡ್ ಇರಲಿ, ಅತಿಯಾದ ಕೋಲ್ಡ್ ಬಳಸಕ್ಕೆ ಹೋಗ್ಬೇಡ್ರಿ. ಇಲ್ಲೇ ಚಿಯಾ ಸೀಡ್ಸ್ ನೆನೆಸಿಟ್ಟಿನಿ. ಆಮೇಲೆ ಇದಕ್ಕೆ ಒಂದಿಷ್ಟು ವಾಟ್ರ್ ಹಾಕೊಂಡ್ಬಿಡೋನು. ಈ ಥರ ವಿಸ್ಕ್ ಮಾಡ್ಕೊಂಡು ವಾಟ್ರ್ ಹಾಕೊಂಡ್ಬಿಟ್ರೆ ಜಲ್ದಿನ ಮಜ್ಜಿಗೆ ರೆಡಿಯಾಗಿ ಬಿಡ್ತಾವೆ ನಮ್ಮ. ಇವಾಗ ಇದಕ್ಕೆ ನೀವು ಮೆಣಸಿನ ಪುಡಿ ಹಾಕೋಬೋದು. ಹೀಟ್ ಇದ್ರಂದ್ರೆ ಸ್ವಲ್ಪ ಕಡಿಮೆ ಹಾಕೋರಿ. ಈಗ ಜಾಸ್ತಿ ಜೀರಾ ಪೌಡ್ರ್ ಹಾಕೋರಿ. ಮನ್ಯಾಗನ ಜೀರಿಗೆ ಎಲ್ಲ ಬಿಸಿ ಮಾಡಿ ಇಟ್ಕೊಂಡು ಪುಡಿ ಮಾಡಿ ಇಟ್ಕೋರಿ. ಇದಕ್ಕೊಂಚೂರು ಉಪ್ಪು ಹಾಕೊಳ್ಳೋಣ. ಈಗ ಹಂಗೆ ಜೀರಿಗೆ ಪೌಡ್ರ್ ಹಾಕೋಬೋದು, ಚಿಯಾ ಸೀಡ್ಸ್ ಹಾಕೋಬೋದು, ಮೆಣಸಿನ ಪುಡಿ ಹಾಕೋಬೋದು, ಹಿಂಗೆ ಹಾಕೋಬೋದು, ಮತ್ತು ಒಣ ಶುಂಠಿ ಪುಡಿ ಹಾಕೋಬೋದು. ಇದಕ್ಕೆ ಕೊತ್ತಂಬರಿ ಸಣ್ಣದ ಕಟ್ ಮಾಡಿ ಹಾಕೋಬೋದು. ನಿಮ್ಮ ಟೇಸ್ಟ್ ತಕ್ಕಂಗೆ ಮಾಡ್ಕೊರಿ. ನಾ ಬರೀ ಮಾಡಿರೋದಿಲ್ಲೇ ಮಜ್ಜಿಗೆ ಮತ್ತು ಆಮೇಲೆ ಚಿಯಾ ಬೀಜ ಹಾಕಿ ನೆನೆಸಿ ಇದನ್ನು 4-5 ಗಂಟೆ ನೆನೆಸಿಡ್ಬೇಕು. ಚಿಯಾ ಬೀಜ ಮಾತ್ರ. ಸಬ್ಜಾ ಸೀಡ್ಸ್ ಏನೈತಿ ಒಂದು 15-20 ನಿಮಿಷನಾಗ ಫುಲ್ ನೆನೆದು ಬಿಡ್ತಾವೆ. ಜಲ್ಲಿ ಟೈಪ್ ಬಂದುಬಿಡ್ತಾವೆ. ಚಿಯಾ ಸೀಡ್ಸ್ ಒಂದು 4-5 ತಾಸು ನೆನೆಸ್ಬೇಕು. ಈ ಚಿಯಾ ಸೀಡ್ಸ್ ಬೆನಿಫಿಟ್ಸ್ ಅಂತೂ ಭಾಳ ಸಖತ್ತೈತಿ. ನಾವು ಏನು ವೆಜಿಟೇರಿಯನ್ ಆಗಿದ್ರೆ ನಮಗೆ ಭಾಳ ಹೆಲ್ಪ್ ಐತೆ ಅದು. ನಾನ್ ವೆಜಿಟೇರಿಯನ್ ಅವ್ರಿಗೆ ಮೀನು ತಿಂದ್ರೆ ಬರುವಂಥ ಶಕ್ತಿ ಪ್ರೋಟೀನ್ದು ಅದೇನು ಪ್ರೋಟೀನ್ ಸಿಗ್ತೈತೆ ಅವ್ರಿಗೆ. ಚಿಯಾ ಸೀಡ್ಸ್ ತಿಂದ್ರೆ ನಮ್ಗೆ ಸಖತ್ ಪ್ರೋಟೀನ್. ಅದ್ರ ಮೀನಿಂದ ತಿಂದ್ರೆ ಏನು ಸಿಗ್ತೈತೆ ನಮ್ಗೆ, ಮೀನು ತಿಂದ್ರೆ ಆ ಥರ ಈ ಚಿಯಾ ಸೀಡ್ಸ್ ತಿನ್ನೋದ್ರಿಂದ ಸಿಗ್ತೈತೆ ನಮ್ಮ ಬಾಡಿಗೆ. ಒಮೆಗಾ 3 ಫ್ಯಾಟಿ ಅಂತೂ ಫುಲ್ ರಿಚ್ ಆಗಿರ್ತೈತಿ ಇದ್ರಾಗ. ಅದಕ್ಕೆ ಇದನ್ನು ಜಾಸ್ತಿ ಊಟದಾಗ ಬಳಸ್ರಿ. ಫ್ಯಾಟ್ ಲಾಸ್ ಮಾಡೋರ್ಗಂತೂ ಭಾಳ ಅಂದ್ರೆ ಭಾಳ ಹೆಲ್ಪ್ ಐತಿ ಇದು. ಫ್ಯಾಟ್ ಲಾಸ್ ಮಾಡೋರ್ಗೆ ಏನಾಗೈತಿ, ಯಾವತ್ತು ಹೊಟ್ಟೆ ತುಂಬಿದವ್ರಿಗೆ ಇರ್ತೈತೆ ನಿಮ್ಗೆ ಈ ಚಿಯಾ ಸೀಡ್ಸ್ ತಿನ್ನೋದ್ರಿಂದ. ಒಂದು 4-5 ಅವರ್ ಹಸು ಆಗಂಗಿಲ್ಲ ನೀವು 1 ಸ್ಪೂನ್ ತೊಗೊಳ್ಳೋದ್ರಿಂದ ಡೈಲಿ. ಇದಕ್ಕೆ ಜೀರಿಗೆ ಪೌಡ್ರ್ ಹಾಕೊಳ್ಳೋನು. ಸ್ವಲ್ಪ ಜೀರಿಗೆ ಎಲ್ಲ ಒಂದು ಸ್ವಲ್ಪ ಬಿಸಿಲಿಗಿಟ್ಟ ಈ ಥರ ಪುಡಿ ಮಾಡಿ ಇಟ್ಕೊರಿ. ಇಲ್ಲಾಂದ್ರೆ ಇದ್ರ ಮೇಲೆ ಹಂಚ ಮೇಲೆ ಕಾದ ಹಂಚ ಮೇಲೆ ಹಾಕಿ ಬಿಸಿ ಮಾಡಿ ಹಿಂಗೆ ಪುಡಿ ಮಾಡಿ ಇಟ್ಕೋಬೋದು ನೀವು. ಯಾವಾಗೆಲ್ಲ ಯೂಸ್ ಮಾಡೋಕೆ ಭಾಳ ಅನುಕೂಲ ಆಕತಿ. ಈ ಥರ ಕುಡಿತಿದ್ರೆ ಭಾಳ ಅಂದ್ರೆ ಒಂದು ಡೈಜೆಷನ್ ಪ್ರಾಬ್ಲಮ್ಗೆ ಹೆಲ್ಪ್ ಆಕತಿ. ಮೋಷನ್ ಪ್ರಾಬ್ಲಮ್, ಬಾಡಿ ಕೂಲಾಗಿರ್ತೈತಿ. ಈ ಥರ ನೀವು ಒಂದು ಬ್ಯಾಸ್ಗಿ ಟೈಮ್ದಾಗ ಒಂದು 2-3 ಡ್ರಿಂಕರ್ ಕುಡಿತು ಬರ್ರಿ ಬೇರೆ. ಸಬ್ಜಾ ಸೀಡ್ಸ್ ಅಂದ್ರೆ ಮಸ್ತ್ ಐತಿ. ಎಳ್ನೀರು ಕುಡೀರಿ. ಈ ಥರ ಕುಡಿದ್ರಿಂದ ಬಾಡಿ ಭಾಳ ಕೂಲಾಗಿರ್ತದೆ ನಮ್ಮದು. ಆಯಾಸನೂ ಆಗಂಗಿಲ್ಲ ನಮಗೆ. ನಿಶಕ್ತಿ ಅನಿಸ್ತಿರ್ತದಲ್ಲ ನಮಗೆ ಈ ಬ್ಯಾಸ್ಗಿ ಟೈಮ್ದಾಗ, ಅದೆಲ್ಲ ಏನೂ ಆಗಂಗಿಲ್ಲ ಈ ಥರ ಕುಡಿದ್ರಿಂದ. ಇವತ್ತು ಡ್ರಿಂಕ್ ಅಥವಾ ನಾ ತೋರಿಸಿರುವಂಥ ನಂದು ಕ್ಲಾತ್ ವರ್ಕ್ ಆಗಲಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತೆ ಅಂದ್ಕೊಂಡಿನಿ. ಕೊನೆವರೆಗೂ ವಿಡಿಯೋ ನೋಡ್ರಿ ಅಂದ್ಕೊಂಡಿನಿ ನಾನು. ಇಷ್ಟ ಆದ್ರೆ ಗೊತ್ತಾಯ್ತಲ್ಲ ಒಂದು ಲೈಕ್ ಮಾಡಿರಿ. ಈ ಥರ ನಾನು ಶಿಪ್ ಬೈ ಶಿಪ್ ಕುಡಿತೀನಿ ಈಗ. ಈ ಸಮ್ಮರ್ ಟೈಮ್ದಾಗ ಈ ಥರ ಕುಡಿತಿದ್ರೆ ಊಟನ ಬ್ಯಾಡ ಅನಿಸ್ಬಿಡ್ತೈತಿ. ಆದಷ್ಟು ಊಟ ಕಡಿಮೆ ಮಾಡಿರಿ. ನೈಟ್ ಊಟ ಲೈಟ್ ವೇಟಾಗಿ ಮಾಡಿರಿ. ಬ್ಯಾಸ್ಗಿ ಟೈಮ್ದಾಗ ಭಾಳ ಅಂದ್ರೆ ಭಾಳ ಏನೋ ತ್ರಾಸ ಆಕತಿ. ಅದಕ್ಕಾಗಿ ಈ ಥರ ಡ್ರಿಂಕ್ಸ್ ಜಾಸ್ತಿ ಕುಡೀರಿ. ಈಗ ವಿಡಿಯೋ ಮುಗಿಸೋ ಟೈಮ್ ಆಗೈತಿ. ನೋಡಿದ್ರಲ್ಲ ಹೆಂಗೆ ಎಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿನ ಅಂಥೇಳಿ. ನನಗೆ ಭಾಳ ಅಂದ್ರೆ ಭಾಳ ಫೇವ್ರೇಟ. ಅದ್ರ ಭಾಳ ಮೆಮರಿ ಐತಿ. ಎಷ್ಟು ಕಷ್ಟಪಟ್ಟು ಕಲ್ತೀವಿ ಅನ್ನುವಂಥದ್ದೊಂದು ಮೆಮರಿ ಐತಿ ಅದ್ರಾಗ. ಅವನಷ್ಟೇ ಬಳಸೋದ್ರಿಂದನೂ ನಾವು ಮಾಡ್ಕೊಂಡು ಬಳಸ್ತೀವಿ ಅನ್ನೋದು ಖುಷಿ ಇರ್ತೈತಿ. ಅದಷ್ಟೇ ಅಲ್ದ ನಮ್ಮ ಅಜ್ಜಿ ಹೊಲಿದಿರುವಂಥ ಮತ್ತು ನಮ್ಮ ಮಮ್ಮಿ ಮತ್ತು ನಮ್ಮ ಸಿಸ್ಟರ್ ಮಷಿನ್ ಮ್ಯಾಗ ಕೌದಿ ಹೊಲ್ದಾರು. ನಮ್ಮ ಅಜ್ಜಿ ಕೈಲಿಂದ ಹೊಲಿದಿರುವಂಥ ಕೌದಿ, ಅವಾಗಿನ ಕಾಲದ ಕೌದಿ. ನಿಮಗೆ ಅವ್ನು ನೋಡೋಕ್ಕೂ ಸಿಗಂಗಿಲ್ಲ. ಪ್ರತಿಯೊಂದರೂ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೇನೆ ನಾನು. ನೀವು ನಾನು ಕಮೆಂಟ್ ಮಾಡಿ ಹೇಳ್ರಿ. ನೋಡು ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ ಹೇಳ್ರಿ. ನನಗೆಲ್ಲ ಕೆಲವೊಂದೆಲ್ಲ ಹಳಿವು ಮಾಡಿ ಇಟ್ಕೊಂಡದ್ದು ಎಲ್ಲ ಇಟ್ಕೊಂಡಿನಿ. ಈ ಡೋರ್ ಮ್ಯಾಟ್ಗಳು ನಾವು ಯೂಸ್ ಮಾಡ್ತೀವಿ. ಮಷಿನ್ ಮ್ಯಾಗಾಗಲಿ ಮತ್ತು ಹಳಿ ಸಾರಿ ಎಲ್ಲ ಹರಿದು ಡೋರ್ ಮ್ಯಾಟ್ ಮಾಡಿ ನಾವು ಬಳಸ್ತೀವಿ. ಆಮೇಲೆ ರೀಸೆಂಟಾಗಿ ಕುಚ್ಚು ಕಟ್ಟೋದು, ಆಮೇಲೆ ಬ್ಲೌಸ್ ವರ್ಕ್ ಮಾಡೋದು ಎಲ್ಲನೂ ಪ್ರತಿಯೊಂದು ಕಲ್ಕೊಂಡಿವಿ. ನಮಗೆ ಎಷ್ಟು ಬೇಕು ಅಷ್ಟು ಮಾಡ್ಕೋತೀವಿ. ಮಾಡಿಕೊಡೋಕ್ಕಾಗಂಗಿಲ್ಲ. ನಮಗೆ ಏನು ಬೇಕು, ಯಾವ ಥರ ಬೇಕು ನಮ್ಮದು ನಾವು ಮಾಡಿ ನಾವು ಯೂಸ್ ಮಾಡೋದ್ರಿಂದ ಎಷ್ಟು ಖುಷಿ ಇರ್ತೈತಿ. ಪ್ರತಿಯೊಂದು ಮನ್ಯಾಗ ಮನೆಯೊಳಗೆ ಎಲ್ಲ ಅನುಕೂಲ ಇದ್ದವರು ಇಂಥದ್ದೆಲ್ಲ ನಿಮ್ಮದು ನೀವು ಮಾಡ್ಕೊಂಡು ಮಾಡೋದ್ರಿಂದ ಎಷ್ಟು ಖುಷಿ ಇರ್ತೈತಿ. ನಮ್ದು ನಾವು ಮಾಡ್ಕೊಳ್ಳೋದ್ರಿಂದ ಸೋಂಬೇರಿತನೂ ಓಡಿ ಹೋಗ್ತೈತಿ. ನಮ್ಮ ಮನೆಯೊಳಗೆ ನಾವು ರೆಡಿ ಮಾಡ್ಕೊಂಡು ಈ ಥರ ಬಳಸೋದ್ರಿಂದ. ಇವತ್ತಿನ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗೈತೆ ಅಂದ್ಕೊಂಡಿನಿ. ಇಷ್ಟ ಆದರೆ ಏನು ಮಾಡ್ಬೇಕಂತ ಗೊತ್ತೈತಿಲ್ಲ. ನಿಮ್ಮದು ಅನುಭವ ನಮ್ಮ ಜೊತೆ ಶೇರ್ ಮಾಡ್ಕೊರಿ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡ್ರಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೋಡಿ ಮತ್ತೆ ನಾ ಬರ್ತಾನೋ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.